ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಭೃಂಗರಾಜ ಹೇರ್ ಆಯಿಲ್ನ ಮನೇಲೇ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ದಾಸವಾಳದ ಹೂವು, ದಾಸವಾಳ ಎಲೆ, ಹೆನ್ನ ಸೊಪ್ಪು, ಆಮ್ಲ, ಆಲೋವೆರಾ, ಕರಿಬೇವು ಸೊಪ್ಪು, ಆಮೇಲೆ ಸ್ವಲ್ಪ ಮೆಂತ್ಯ, ಹರಳೆಣ್ಣೆ, ಆಮೇಲೆ ಭೃಂಗರಾಜ ಸೊಪ್ಪು. ಇದಿಷ್ಟು ಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಒಣಗಿಸಿಟ್ಕೊಂಡಿದ್ದೀನಿ ಭೃಂಗರಾಜ, ಯಾಕಂದರೆ ನಂಗೆ ಫ್ರೆಶ್ ಸಿಗಲಿಲ್ಲ. ಫ್ರೆಶ್ ಇದ್ದಿದ್ದನ್ನೇ ತಂದುಬಿಟ್ಟು ಈ ಥರ ಒಣಗಿಸಿಟ್ಕೊಂಡಿದ್ದೀನಿ, ಬೇಕಾದಾಗ ಆಯಿಲ್ ಮಾಡ್ಕೋಬೋದು ಅಂತ. ನೀವು ಬೇಕಿದ್ರೆ ಫ್ರೆಶ್ ಆಗಿ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ಆರ್ಗ್ಯಾನಿಕ್ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಇದು ಗಾಣದೆಣ್ಣೆ, ಶುದ್ಧವಾದ ಗಾಣದಿಂದ ತಂದಿರೋದು ಇದು ಕೋಕೋನಟ್ ಆಯಿಲು. ಈ ಥರ ಸ್ಟೀಲ್ ಬಾಣಲೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ 1/2 ಲೀಟ್ರ್ ಎಣ್ಣೆ ಹಾಕ್ತಾಯಿದ್ದೀನಿ. ಇಲ್ಲಿ 1/2 ಲೀಟ್ರ್ ಎಣ್ಣೆ ಫುಲ್ಲಾಗಿ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲೇ ನೀವು ಇದನ್ನು ಕಾಯಿಸ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಫಸ್ಟಲ್ಲಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ನಾನು 1/2 ಲೀಟ್ರ್ ಮಾಡ್ತಾ ಇರೋದ್ರಿಂದ ಎಲ್ಲ ನಿಮಗೆ ಒಂದೊಂದು ಹಿಡಿಯಷ್ಟು ಬೇಕಾಗುತ್ತೆ. ಮೆಂತ್ಯ ಸ್ವಲ್ಪ ಕಾದ್ಮೇಲೆ ಆಮ್ಲ ಹಾಕ್ತೆ, 1 ಹಿಡಿ ಆಮ್ಲ. ಇವಾಗ ಸೀಸನ್ ಆಗಿರೋದ್ರಿಂದ ಎಣ್ಣೆ ಮಾಡಿಕೊಂಡು ಇಟ್ಕೋಬೋದು. ಆಮ್ಲ ಚೆನ್ನಾಗಿ ಸಿಗುತ್ತೆ ಈ ಸೀಸನಲ್ಲಿ. ಇದು ಆಮ್ಲ ಹೇರ್ಗೆಲ್ಲ ಒಳ್ಳೆಯದು. ಆಮೇಲೆ ಆಲೋವೆರಾನ ನಾನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ನಿಮಗೆ ಹೆನ್ನದು ಸೊಪ್ಪು, ಮೆಹಂದಿ ಸೊಪ್ಪು, ಅದು 1 ಹಿಡಿ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೆಶ್ ಆಗಿ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರ್. ಆಮೇಲೆ ಡ್ಯಾಂಡ್ರಫು, ಆಮೇಲೆ ವೈಟ್ ಹೇರ್ಸು, ಇಚ್ಚಿಂಗ್ ಥರ ಇರುತ್ತಲ್ವ, ಡ್ಯಾಂಡ್ರಫ್ ಎಲ್ಲ ಇಚ್ಚಾಗಿ ಉದುರ್ತಾ ಇರುತ್ತಲ್ವ, ಆ ಥರ ಪ್ರಾಬ್ಲಮ್ಸು. ಆಮೇಲೆ ಹೇರ್ ಗ್ರೋತ್ ಆಗದೆ ಇರೋದು ಅಂದರೆ ಇದಕ್ಕೆ ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಆಯಿಲ್ ಅಪ್ಲೈ ಮಾಡೋದ್ರಿಂದ. ಬಿಳಿ ಕೂದಲು ಕಂಟ್ರೋಲ್ ಆಗುತ್ತೆ, ಅವಾಯ್ಡ್ ಆಗುತ್ತೆ. ಸ್ವಲ್ಪ ಹೇರ್ ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಕಪ್ಪದಾಗಿ ಚೆನ್ನಾಗಿ ಲಾಂಗ್ ಆಗಿ ಗ್ರೋತ್ ಆಗುತ್ತೆ. ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದೆ ಇಲ್ಲಿ, ದಾಸವಾಳ ಸೊಪ್ಪು, ಕರಿಬೇವು ಸೊಪ್ಪು, ಆಮೇಲೆ ಬಿಳಿ ದಾಸವಾಳ, ಕೆಂಪು ದಾಸವಾಳ 2 ಥರದ್ದು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಹಿಡಿ ಭೃಂಗರಾಜ. ಇದನ್ನೆಲ್ಲ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ನೋಡಿ, ಈ ಥರ ಸ್ವಲ್ಪ ಒಳಗೋಗುತ್ತೆ. ಪ್ರೆಸ್ ಮಾಡಿದ್ರೆ ಸ್ವಲ್ಪ ಚೆಂದ ಕಾಯುತ್ತೆ, ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇದೆಲ್ಲ ಫುಲ್ ಕಾದ್ಮೇಲೆ ನಾವು ಈ ಥರ ಹರಳೆಣ್ಣೆನ ಮಿಕ್ಸ್ ಮಾಡ್ಕೋಬೇಕು. ಇದು ಫಸ್ಟೇ ಮಿಕ್ಸ್ ಮಾಡ್ಕೋಬೇಡಿ, ಫುಲ್ ಅದೆಲ್ಲ ಆದಮೇಲೆ ಇನ್ನೇನು ಸ್ಟವ್ ಆಫ್ ಮಾಡ್ತೀವಿ ಅಂದಾಗ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಹಿಡಿದ್ರೆ ಎಣ್ಣೆ ಎಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೋಬೋದು. ಈ ಥರ ಬಟ್ಟೆಲಿ ಹಾಕಿ ನಾನು ಸೋಸ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಟನ್ ತೆಳು ಬಟ್ಟೆಲಿ ಹಾಕ್ಬಿಟ್ಟು ಆಮೇಲೆ ಆಯಿಲ್ನೆಲ್ಲ ಸೋಸ್ಕೋಬೇಕು. ಈ ಥರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ನಿಮಗೆ ಆಯಿಲ್ ರೆಡಿ ಆಗುತ್ತೆ. ಇದೆಲ್ಲ ಹೇರ್ ಗ್ರೋತ್ಗೆ, ಇದು ಗ್ರೇ ಹೇರ್ಸ್ ಬರುತ್ತಲ್ಲ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ, ಡ್ಯಾಂಡ್ರಫ್ ಅವಾಯ್ಡ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.